ನಮಸ್ತೆ. 11/2/2026 ಬುಧವಾರ ದಿನ. ಇವತ್ತು ನವಮಿ ತಿಥಿ ಇದೆ. ಬೆಳಿಗ್ಗೆಯಿಂದ 9:58 ಬೆಳಗ್ಗೆವರೆಗೂ. ಆ ನಂತರ ದಶಮಿ ಬರುತ್ತದೆ. ನವಮಿಯಲ್ಲಿ ಪೂಜಾ ಕಾರ್ಯಗಳನ್ನು ಮಾಡಬಹುದು, ಆದರೆ ದಶಮಿ ತಿಥಿಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಬಹುದು. ಅದೇ ಥರ ನಕ್ಷತ್ರ ಅಂತ ತಗೊಂಡ್ರೆ ಬೆಳಿಗ್ಗೆ 6:44ರಿಂದ 10:53ವರೆಗೂ ಅನುರಾಧ ನಕ್ಷತ್ರವಿದೆ. ಆ ನಂತರ ಬರೋದು ನಕ್ಷತ್ರ ಚೇಂಜ್ ಆಗಿ ಜ್ಯೇಷ್ಠ ನಕ್ಷತ್ರ ಬರುತ್ತದೆ. ಇವತ್ತು ಬೆಳಿಗ್ಗೆ ಅಂತಂದರೆ 6:44ರಿಂದ 10:53ವರೆಗೂ ಅನುರಾಧ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಉಂಟು, ಸೌಮ್ಯವೂ ಉಂಟು, ಹಂಗಾಗಿ ಶುಭವಾಗಿದೆ. ಆ ನಂತರ ಬಂದಿರುವಂಥ ಜ್ಯೇಷ್ಠ ನಕ್ಷತ್ರ ಓಕೆ, ಪರವಾಗಿಲ್ಲ ಅಂತ ಹೇಳ್ಬೋದು, ಆದರೂ ಧನವ್ಯಯ ಉಂಟು, ನೋಡ್ಕೊಳ್ಳಿ. ಬೆಳಿಗ್ಗೆ 6:44ರಿಂದ 10:53ವರೆಗೂ ಅನುರಾಧ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಅನುರಾಧ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗಿ ಸಂಜೆ 5:36ವರೆಗೂ ಜ್ಯೇಷ್ಠ 1ನೇ ಪಾದ. ಆನಂತರ ರಾತ್ರಿ 12:19ವರೆಗೂ ಜ್ಯೇಷ್ಠ ನಕ್ಷತ್ರ 2ನೇ ಪಾದ. ರಾತ್ರಿ 12:20ರಿಂದ ನಾಳೆಯವರೆಗೂ ಅಂದರೆ ಬೆಳಗ್ಗೆವರೆಗೂ ಜ್ಯೇಷ್ಠ ನಕ್ಷತ್ರದ 3ನೇ ಪಾದವಿದೆ. ಈ ರೀತಿಯಾದ ಈ ದಿನದಲ್ಲಿ ತಿಥಿ, ನಕ್ಷತ್ರ, ಯೋಗ, ಕಾರಣಗಳು ಅಂತ ಹೇಳುವ ಈ 5 ವಿಷಯಗಳೇ ಅಂದರೆ ವಾರ, ತಿಥಿ, ನಕ್ಷತ್ರ, ಯೋಗ, ಕಾರಣಗಳನ್ನು ಪಂಚ ಅಂಗಗಳಲ್ಲಿ ಖಂಡಿತವಾಗಿ ಇದರಲ್ಲಿ ಗಮನ ಕೊಡಬೇಕು. ಇದರಲ್ಲಿ ಇವತ್ತು ತಿಥಿಯೂ ಕೂಡ ನವಮಿ ಮುಗಿದ ನಂತರ ಚೆನ್ನಾಗಿದೆ. ಅದೇ ಥರ ನಕ್ಷತ್ರವು ಶುಭವಾಗಿದೆ. ಮೊದಲನೇ ನಕ್ಷತ್ರ ಅನುರಾಧ, ಇದು ಮಹಾ ನಕ್ಷತ್ರ, ದೇವಗಣ, ಶುಭ ಕಾರ್ಯಗಳನ್ನು ಮಾಡಬಹುದಂತ ಆ ರೀತಿಯಾದ ನಕ್ಷತ್ರ, ಹಂಗಾಗಿ ಶುಭವಾಗಿದೆ. ಆದರೂ ಇವತ್ತಿನ 100% ಶುಭವನ್ನು ನೋಡೋಣ. 100% ಶುಭವಾಗಿರುವಂಥ ಸಮಯ 6:44 ಬೆಳಗ್ಗೆಯಿಂದ 8:09, 9:41ರಿಂದ 12:09, ಮಧ್ಯಾಹ್ನ 2:04 ಸಂಜೆ 5:06, ಸಂಜೆ 6:57ರಿಂದ ರಾತ್ರಿ 12:35, ರಾತ್ರಿ 2:51 ಮೇಲೆ ಶುಭವಾಗಿದೆ. ಹಂಗಾಗಿ ಇವತ್ತು ಮಾಡುವಂಥ ಕಾರ್ಯಗಳನ್ನ ಈ ಸಮಯದಲ್ಲಿ ಮಾಡುವಂಥದ್ದು ಖಂಡಿತವಾಗಿ ಅನುಕೂಲ ಕೊಡುತ್ತದೆ. ಅದರಲ್ಲೂ ಅನುರಾಧ ನಕ್ಷತ್ರ ಇರುವವರೆಗೂ ಇನ್ನಷ್ಟು ಚೆನ್ನಾಗಿರುತ್ತದೆ ಅಂತ. ಅಂದರೆ ಅದು ಬೆಳಗ್ಗೆ 10:53ವರೆಗೂ ಮಾತ್ರ. 10:53ರಲ್ಲಿ ಏನಾದ್ರು ಒಳ್ಳೆಯ ಕಾರ್ಯಗಳು ಮಾಡಬೇಕು ಅಂತಂದರೆ 6:44ರಿಂದ 8:09, ಆಮೇಲೆ 1:40ರಿಂದ 10:53ವರೆಗೂ ಈ ಸಮಯ ಇರೋದರಲ್ಲಿ ಪರವಾಗಿಲ್ಲ ಅಂತ. ಆಮೇಲೆ ಮೀಡಿಯಮ್ ಆಗಿರುತ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬಹುದು. ಆದರೂ 100% ಅಶುಭ ಸಮಯಗಳನ್ನ ನೋಡೋಣ. ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ಬೆಳಗ್ಗೆಯಿಂದ ದಿನ ಪೂರ್ತಿ. ಆದ್ದರಿಂದ ಮೇಷರಾಶಿಯವರು ಸ್ವಲ್ಪ ಗಮನ. 8:11 ಮೇಲೆ ಬೆಳಗ್ಗೆ 9:39ವರೆಗೂ ಯಮಕಂಡ ಕಾಲವಿದೆ. ಮಧ್ಯಾಹ್ನ 12:11ರಿಂದ 12:57ವರೆಗೂ ದುರ್ಮುಹೂರ್ತ. 12:34 ಮಧ್ಯಾಹ್ನದಿಂದ 2:02 ರಾಹುಕಾಲ. 12:34ರಿಂದ ಅಂದರೆ ಮಧ್ಯಾಹ್ನ ರಾಹುಕಾಲ ಅಂತ ಅಂತೀವಿ, ಅದರ ಜೊತೆ ವಿಷಕಾಲವೂ ಸೇರುತ್ತದೆ. ಅದರಿಂದಾಗಿ ಎಲ್ಲ ಕಾರ್ಯಗಳಲ್ಲೂ ಎಚ್ಚರವಾಗಿರಿ. ಸಂಜೆ 5:08ರಿಂದ ಸಂಜೆ 6:55ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ. ಅಂದರೆ ಜ್ಯೇಷ್ಠ ನಕ್ಷತ್ರದವರು ಗಮನ. ಜ್ಯೇಷ್ಠ ನಕ್ಷತ್ರ ಅಂತಂದಾಗ ಇದು ಬುಧನ ನಕ್ಷತ್ರ. 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿದವರು ಕೂಡ ಹೆಚ್ಚಿನ ಗಮನ ಕೊಡಿ. ನೆಕ್ಸ್ಟ್ ನಾವು ನೋಡುವಂಥ ರಾತ್ರಿ 12:37 ರಾತ್ರಿ 2:49 ಅಂದರೆ ಲೇಟ್ ನೈಟ್, ಅಲ್ಲಿಯವರೆಗೂ ಮೃತ್ಯು ಇದೆ. ಈ ಸಮಯಗಳನ್ನು ಅವಾಯ್ಡ್ ಮಾಡಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಪಡೆಯಬೇಕು ಅಂತಂದರೆ ನಾವು ಕೊಟ್ಟಿರುವಂಥ 100% ಶುಭ ಸಮಯವನ್ನು ಉಪಯೋಗಿಸಿ. ಅದರಲ್ಲೂ ನಾವು ಹೇಳಿದಂತೆ 10:53ವರೆಗೂ ಚೆನ್ನಾಗಿದೆ ಅಂತ ಅನುರಾಧ ನಕ್ಷತ್ರ, ಅದು ಇನ್ನಷ್ಟು ಚೆನ್ನಾಗಿರುತ್ತದೆ. ಹಂಗಾಗಿ ಯಾವುದಾದ್ರು ಮಾಡಬೇಕು ಅಂತ ನೀವು ಪ್ರಯತ್ನ ಪಡುವವರು ಇಷ್ಟರಲ್ಲಿ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.